ಬಹುನಿರೀಕ್ಷಿತ 2025-26ನೇ ಸಾಲಿನ ಆಯವ್ಯಯ ಮಂಡನೆ ಇವತ್ತಾಗುತ್ತೆ. ಇದು ಕೇವಲ ಬಜೆಟ್ ಅಲ್ಲ, ಇದು ದಾಖಲೆಯ ಬಜೆಟ್. ಈ ದಾಖಲೆಯನ್ನು ಬರೆಯೋದಕ್ಕೆ ಸಿಎಂ ಸಿದ್ದರಾಮಯ್ಯ ಸಿದ್ಧರಾಗಿದ್ದಾರೆ. ಇವತ್ತು ಬೆಳಿಗ್ಗೆ 10:15ಕ್ಕೆ 16ನೇ ಬಾರಿ ಬಜೆಟ್ ಅನ್ನು ಮಂಡನೆ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. 10:15 16ನೇ ಬಜೆಟ್ ಅನ್ನು ಮಂಡನೆ ಮಾಡೋದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ರಾಹುಕಾಲಕ್ಕೂ ಮೊದಲೇ ಬಜೆಟ್ ಮಂಡನೆ ಪ್ರಕ್ರಿಯೆ ಆರಂಭ ಆಗುತ್ತೆ. ಈ ಬಾರಿ ರಾಜ್ಯ ಬಜೆಟ್ನ ಗಾತ್ರ 4 ಲಕ್ಷ ಕೋಟಿ ಮೀರಿಸುತ್ತಾ? ಸಿದ್ದರಾಮಯ್ಯನವರ ಗ್ಯಾರಂಟಿನಲ್ಲಿ 4 ಲಕ್ಷ ಕೋಟಿ ಮೀರುತ್ತಾ? ಕಾಲ್ನೋವಿದೆ, ಹಾಗಾಗಿ ಚೇರ್ನಲ್ಲೇ ಕೂತು ಈ ಬಾರಿ ಆಯವ್ಯಯವನ್ನು ಮಂಡನೆ ಮಾಡ್ತಾರೆ ಸಿದ್ದರಾಮಯ್ಯ. ಮಂಡಿ ನೋವಿನ ಹಿನ್ನೆಲೆಯಲ್ಲಿ ಸಿಎಂಗೆ ಸದನದಲ್ಲೇ ವಿಶೇಷ ಚೇರ್ ಒಂದನ್ನು ವ್ಯವಸ್ಥೆ ಮಾಡಲಾಗಿದೆ. ಬೆಳಿಗ್ಗೆ 9:30ಕ್ಕೆ ಸಂಪುಟ ಸಭೆ ನಡೆಸ್ತಾರೆ ಸಿಎಂ ಸಿದ್ದರಾಮಯ್ಯ. ಸಂಪುಟ ಸಭೆಯಲ್ಲಿ ಬಜೆಟ್ಗೆ ಅನುಮೋದನೆಯನ್ನ ಪಡಿತಾರೆ. ಒಂದು ಮೂಲಗಳ ಪ್ರಕಾರ ಈ ಬಾರಿ 4,08,000ದಿಂದ 4,10,000 ಕೋಟಿ ರೂಪಾಯಿಗೆ ಕರ್ನಾಟಕದ ಬಜೆಟ್ ಮೌಲ್ಯ ಇರುತ್ತೆ ಅಂತ ಹೇಳಲಾಗಿದೆ. ಉನ್ನತ ಮೂಲಗಳ ಮಾಹಿತಿಗಳ ಪ್ರಕಾರ ಕಳೆದ ಬಾರಿ 3,92,000 ಕೋಟಿ ಬಜೆಟ್ ಅನ್ನು ಮಂಡನೆ ಮಾಡಿದ್ರು. ಈಗ ಈ ಬಾರಿಯ ಕರ್ನಾಟಕದ ಬಜೆಟ್ ಗಾತ್ರ 4 ಲಕ್ಷ ದಾಟುತ್ತೆ. 4,08,000 ಕೋಟಿಯಿಂದ 4,10,000 ಕೋಟಿಯ ಒಳಗೆ ಬಜೆಟ್ ಗಾತ್ರ ಇರುತ್ತೆ ಅಂತ ಹೇಳಲಾಗಿದೆ. 16ನೇ ಬಜೆಟ್ಟು 10:15ಕ್ಕೆ ಆರಂಭ. ಸಾಮಾನ್ಯವಾಗಿ 11 ಗಂಟೆಗೆ ಬಜೆಟ್ ಆರಂಭ ಆಗೋದು. ಬಜೆಟ್ ಎಲ್ಲ ಅಧಿವೇಶನಗಳು ಆರಂಭ ಆಗೋದೇ 11 ಗಂಟೆಗೆ ಅಂತಿತ್ತು. ಆದರೆ 10:30ರಿಂದ ರಾಹುಕಾಲ ಇದೆಯಂತೆ. ರಾಹುಕಾಲವನ್ನು ಸಿದ್ದರಾಮಯ್ಯನವರ ಸರ್ಕಾರ ಈ ಬಾರಿ ಪರಿಗಣನೆ ಮಾಡಿಕೊಂಡಿದೆ. ಸೊ 10:15 ಬಜೆಟ್ ಮಂಡನೆ ಆರಂಭ ಮಾಡ್ತಾರೆ. ಮುಗಿಯೋದೆಷ್ಟೊತ್ತಿಗೆ ಮುಗಿಯುತ್ತೋ ಗೊತ್ತಿಲ್ಲ. ಬಜೆಟ್ನ ಟೈಮ್ ಎಷ್ಟೊತ್ತು ತಗೋಬಹುದು ಅದರ ನಿರೀಕ್ಷೆ ಇದೆ. ಬಟ್ 10:15ಕ್ಕೆ ಬಜೆಟ್ ಆರಂಭ ಆಗುತ್ತೆ. ಈ ಎಲ್ಲ ವರ್ಷಗಳಿಗಿಂತ ಅಂದರೆ 16ನೇ ಬಜೆಟ್ಟು ದಾಖಲೆಯ ಬಜೆಟ್ ಆದರೂ ಈ ಎಲ್ಲ ವರ್ಷಗಳಿಗಿಂತ 3/4 ಗಂಟೆ ಬೇಗ ಬಜೆಟ್ ಮಂಡನೆ ಮಾಡೋದು ಆರಂಭ ಆಗುತ್ತೆ. ಸರಿಯಾಗಿ 10:15 ಬಜೆಟ್ ಅಧಿವೇಶನ ಆರಂಭ, 10:20 ಬಜೆಟ್ ಮಂಡನೆ ಆರಂಭ. ಸಿದ್ದರಾಮಯ್ಯನವರಿಂದ ಬಜೆಟ್ ಮಂಡನೆ ಆಗ್ತಾ ಇದ್ರೆ ಬೇರೆ ಬೇರೆ ಲೆಕ್ಕಾಚಾರಗಳು. ಬಜೆಟ್ಟು ಕೇವಲ ಒಂದಿಷ್ಟು 100 ಪುಟಗಳ ಪೇಪರ್ ಅಲ್ಲ, ಅದೊಂದು ದಾಖಲೆ ಮಾತ್ರ ಅಲ್ಲ, ಅದು ಕರ್ನಾಟಕದ ಜನರ ಜೀವನವನ್ನು ಬದುಕನ್ನು ಹಸನಾಗಿಸುವ ಸರ್ಕಾರದ ಯೋಜನೆಗಳು ಅನ್ನೋದನ್ನು ಸ್ವತಃ ಸಿಎಂ ಸಿದ್ದರಾಮಯ್ಯ ನಿನ್ನೆ ಅವರ ಟ್ವಿಟರ್ನಲ್ಲಿ ಬರ್ಕೊಂಡಿದ್ರು. ಹಾಗಾದರೆ ಏನೇನು ನಿರೀಕ್ಷೆ ಇದೆ? ಈ ಬಾರಿ ಬಜೆಟ್ನಲ್ಲಿ ಯಾರ್ಯಾರಿಗೆ ಏನೇನು ಸಿಗುತ್ತೆ, ಯಾವ್ಯಾವ ಇಲಾಖೆಗಳಿಗೆ ಎಷ್ಟೆಷ್ಟು ಅನುದಾನ ಸಿಗುತ್ತೆ, ಅಭಿವೃದ್ಧಿ ವಿಚಾರದಲ್ಲಿ ಎಷ್ಟು, ಮತ್ತು ಸರ್ಕಾರ ಯಾವ ಲೆಕ್ಕಾಚಾರ ಹಾಕುತ್ತೆ, ಸಿದ್ದರಾಮಯ್ಯ ಯಾವ ಲೆಕ್ಕಾಚಾರ ಹಾಕ್ತಾರೆ ಅಂತ. ಕಂದಾಯ ನಿವೇಶನಗಳಿಗೆ ಖಾತೆ ನೀಡೋದಕ್ಕೆ ಒಪ್ಪಿಗೆ ಕೊಡಬಹುದು ಈ ಬಾರಿಯ ಬಜೆಟ್ನಲ್ಲಿ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈ ಖಾತಾ, ನಗರ ಪಟ್ಟಣ ವ್ಯಾಪ್ತಿಯಲ್ಲಿ ಬಿ ಖಾತಾ. ಕೆಐಡಿಬಿ ಮತ್ತು ಕೆಎಸ್ಎಸ್ಐಡಿಸಿ ಕೈಗಾರಿಕಾ ಪ್ರದೇಶಗಳಲ್ಲಿ ಮೂಲ ಸೌಕರ್ಯಕ್ಕೂ ಕೂಡ ಈ ಬಾರಿಯ ಬಜೆಟ್ನಲ್ಲಿ ಒತ್ತು ಕೊಡಬಹುದು. ಮೂಲ ಸೌಕರ್ಯಗಳ ಉನ್ನತೀಕರಣ, ಕೈಗಾರಿಕಾ ಪಟ್ಟಣಗಳ ಪ್ರಾಧಿಕಾರ ರಚನೆ ಮಾಡೋದರ ಬಗ್ಗೆ ಕೂಡ ಈ ಬಾರಿ ಬಜೆಟ್ನಲ್ಲಿ ಒಂದು ನಿರೀಕ್ಷೆ ಇದೆ. ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳ ನೂತನ ಕೈಗಾರಿಕಾ ವಸಾಹತುಗಳ ಸ್ಥಾಪನೆ ಬಗ್ಗೆ ಕೂಡ ಈ ಬಾರಿಯ ಬಜೆಟ್ ಗಮನ ಹರಿಸಿದೆ ಅಂತ ಹೇಳಲಾಗಿದೆ. ವಿದ್ಯುತ್ ತೆರಿಗೆಯನ್ನು 9% 6ಕ್ಕೆ ಇಳಿಸುವ ಸಾಧ್ಯತೆ ಇದೆ. ಇನ್ನು ನೌಕರರ ಪಿಂಚಣಿಗೆ ಎಸ್ಕಾಂಗಳು ಗ್ರಾಹಕರ ಮೇಲೆ ಹೆಚ್ಚಿನ ಹೊರೆ ವಿಧಿಸುವ ಸಾಧ್ಯತೆ ಇದೆ. 100% ನವೀಕರಿಸಬಹುದಾದ ಇಂಧನ ಬಳಸುವ ಕೈಗಾರಿಕೆಗಳಿಗೆ ಸಬ್ಸಿಡಿ ಕೊಡೋ ಯೋಜನೆ. ಬೆಲ್ಲ ಉತ್ಪಾದಕರು, ತೊಗರಿಬೇಳೆ, ಬೆಲ್ಲ, ಮೆಣಸಿನಕಾಯಿ ರಫ್ತು ಉತ್ತೇಜನ, ಇತರೆ ಧಾನ್ಯಗಳ ಕೃಷಿ ಆಧಾರಿತ ಉದ್ಯಮಿಗಳಿಗೆ ಉತ್ತೇಜನ ಕೊಡುವ ನಿರೀಕ್ಷೆ ಇದೆ. ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳ ಉತ್ತೇಜನಕ್ಕೆ ಪ್ರತ್ಯೇಕ ಕೈಗಾರಿಕಾ ನೀತಿ ಅನುಷ್ಠಾನಗೊಳಿಸುವ ನಿರೀಕ್ಷೆ ಇದೆ. ಬೇಡಿಕೆಗಳು ಕೂಡ ಕೇಳಿಬಂದಿದೆ ಇವೆಲ್ಲದರ ಬಗ್ಗೆ. ಸೂಕ್ಷ್ಮ ಸಣ್ಣ ಕೈಗಾರಿಕೆಗಳಿಗೆ ಪ್ರತ್ಯೇಕ ಕನಿಷ್ಠ ವೇತನ ಕೊಡಬಹುದು. ಕೃಷಿ ಯಂತ್ರೋಪಕರಣ ಪರೀಕ್ಷಾ ವರದಿಗೆ ಕನಿಷ್ಠ ದರ ನಿಗದಿ ಮಾಡೋ ಸಾಧ್ಯತೆ ಇದೆ. ಮತ್ತು ಕಲಾವಿದರ ಮಾಶಾಸನಕ್ಕೆ ಸಂಬಂಧಪಟ್ಟಂತೆ 3,000 ಹೆಚ್ಚಳ ಮಾಡುವಂಥ ಆದೇಶ ಈ ಬಾರಿಯ ಬಜೆಟ್ನಲ್ಲಿ ಆಗಬಹುದು. ಕಂದಾಯ ನಿವೇಶನಗಳು ಈ ಖಾತಾ ಬಿ ಖಾತೆ ಇತ್ತೀಚೆಗೆ ಬೆಂಗಳೂರಲ್ಲೆಲ್ಲ ಗೊತ್ತಲ್ಲ. ಈ ಖಾತಾ ಬಿ ಖಾತೆ ಕಂದಾಯ ನಿವೇಶನಗಳಿಗೆ ಖಾತೆ ಕೊಡೋದಕ್ಕೆ ಈ ಬಾರಿಯ ಬಜೆಟ್ನಲ್ಲಿ ಒಪ್ಪಿಗೆ ಕೊಡಬಹುದು. ಪ್ರಮುಖವಾಗಿ ಈ ಕಂದಾಯ ಇಲಾಖೆಯ ಬಹಳ ದೊಡ್ಡ ಬದಲಾವಣೆಗಳಲ್ಲಿ ಈ ಬದಲಾವಣೆ ಇರುತ್ತೆ ಈ ಬಾರಿಯ 2025-26ರ ಆಯವ್ಯಯದಲ್ಲಿ ಅಂತ ನಿರೀಕ್ಷೆ ಮಾಡಲಾಗಿದೆ. ಗ್ರಾಮ ಪಂಚಾಯತ್ ವ್ಯಾಪ್ತಿನಲ್ಲಿ ಈ ಖಾತೆ ಮತ್ತು ನಗರ ಪಂಚಾಯತ್ನಲ್ಲಿ ಬಿ ಖಾತೆ. ಇನ್ನು ಕೆಐಡಿಬಿ ಮತ್ತು ಕೆಎಸ್ಎಸ್ಐಡಿಸಿ ಕೈಗಾರಿಕಾ ಪ್ರದೇಶಗಳ ಮೂಲ ಸೌಕರ್ಯ ಉನ್ನತೀಕರಣ, ಕೈಗಾರಿಕಾ ಪಟ್ಟಣಗಳ ಪ್ರಾಧಿಕಾರ ರಚನೆ ಮಾಡೋದು. ಅಂದರೆ ಕೈಗಾರಿಕಾ ಪಟ್ಟಣಗಳು, ಅಲ್ಲಿ ಹಲವು ಕೈಗಾರಿಕೆಗಳಿರ್ತವೆ. ಹಾಗಾಗಿ ಅಲ್ಲಿನ ನೌಕರರಿಗೆ, ಅಲ್ಲಿ ಕೆಲಸ ಮಾಡೋರಿಗೆ, ಉದ್ಯಮಿಗಳಿಗೆ, ಉದ್ಯೋಗಿಗಳಿಗೆ ಎಲ್ಲರಿಗೂ ಕೂಡ ಮೂಲ ಸೌಕರ್ಯ ಕೊಡುವಂಥ ಒಂದು ಲೆಕ್ಕಾಚಾರ ಇದೆ.
ಇದು ದಾಖಲೆಯ ಬಜೆಟ್ಟು, 16ನೇ ಬಜೆಟ್ಟು, ಸಿದ್ದರಾಮಯ್ಯನವರು ಮಂಡಿಸ್ತಾ ಇರುವಂಥ 16ನೇ ಬಜೆಟ್ ಆಗಿರೋದ್ರಿಂದ ಈ ಬಾರಿ 4 ಲಕ್ಷ ಕೋಟಿ ಬಜೆಟ್ನ ಗಾತ್ರ ಮೀರುತ್ತೆ ಅಂತ ಹೇಳಲಾಗಿದೆ. 4 ಲಕ್ಷ ಕೋಟಿ ಕರ್ನಾಟಕದ ಬಜೆಟ್ ಮೀರುತ್ತೆ. ಆದರೆ ಪಂಚ ಗ್ಯಾರಂಟಿಗಳು ಅದಕ್ಕೆ 56,000 ಕೋಟಿ ರೂಪಾಯಿ ಅಂತಿತ್ತು, 72,000 ಕೋಟಿ ಸರ್ಕಾರ ಖರ್ಚು ಮಾಡಿದೆ. ಈ ವೆಚ್ಚದ ಒತ್ತಡ, ಸೀಮಿತ ಆದಾಯ ಇದೆ, ಏನು ಸರ್ಪ್ಲಸ್ ಬಜೆಟ್ ಅಲ್ಲ ಈ ಬಾರಿ, ಡಿಫಿಷಿಯೆಂಟ್ ಬಜೆಟ್ಟು, ರಾಜಸ್ವ ಕೊರತೆಯ ಬಜೆಟ್ಟು. ಆ ಬಜೆಟ್ ಮಂಡನೆ ಮಾಡೋದಕ್ಕೆ ಪೂರ್ವ ಸಿದ್ಧತೆಗಳಾಗಿದೆ. ಕಳೆದ 1 ತಿಂಗಳಿಂದ ಸಿದ್ದರಾಮಯ್ಯ ವಿವಿಧ ಇಲಾಖೆಯವರನ್ನು ಭೇಟಿ ಮಾಡಿದ್ರು, ವಿವಿಧ ಜನಸಾಮಾನ್ಯರ, ಬೇರೆ ಬೇರೆ ಉದ್ಯಮಿಗಳ, ಉದ್ಯೋಗಿಗಳ ಎಲ್ಲರ ಮನವಿಗಳನ್ನು, ಬೇಡಿಕೆಗಳನ್ನು ಸ್ವೀಕಾರ ಮಾಡಿ ಅಧಿಕಾರಿಗಳು, ಸಚಿವರುಗಳ ಜೊತೆ ಚರ್ಚೆ ಮಾಡಿ ಈಗ ಒಂದು ಆಯವ್ಯಯ ಸಿದ್ಧತೆ ಮಾಡಿಕೊಂಡಿದ್ದಾರೆ. 10 ಗಂಟೆ 15 ನಿಮಿಷಕ್ಕೆ ಅದು ಮಂಡನೆ ಆಗುತ್ತೆ. ರೈತ ಸಂಘಗಳು, ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ, ರೈತನಿಗೇನು ಈ ಬಾರಿಯ ಬಜೆಟ್ನಲ್ಲಿ ಅನ್ನೋದೊಂದು ಪ್ರಶ್ನೆ ಇದೆ. ಮತ್ತು ಅನುದಾನ ಕೇಳಿ ಈಗಾಗಲೇ ಬೇರೆ ಬೇರೆ ಶಾಸಕರು ತಮ್ಮ ತಮ್ಮ ಕ್ಷೇತ್ರಗಳ ಅಭಿವೃದ್ಧಿಗೆ ದೊಡ್ಡ ದೊಡ್ಡ ಪಟ್ಟಿ ಕೊಟ್ಬಿಟ್ಟಿದ್ದಾರೆ. ವಾಣಿಜ್ಯೋದ್ಯಮಗಳು ನೋಡಿದ್ರೆ ಅವ್ರದ್ದೊಂದಿಷ್ಟು ಪಟ್ಟಿ, ಹಣಕಾಸು ತಜ್ಞರದ್ದು ಸಲಹೆಗಳು, ಇದೆಲ್ಲದರ ಬಗ್ಗೆ ನಿರೀಕ್ಷೆಗಳು ಹೆಚ್ಚಾಗಿದೆ. ಸೊ CM ದಾಖಲೆಯ ಬಜೆಟ್ಟು, ಆದರೆ ಪಂಚ ಗ್ಯಾರಂಟಿಗಳಿರೋದ್ರಿಂದ ಪಂಚ ಗ್ಯಾರಂಟಿ ಹೊರೆ ಹೋಗ್ಬಿಡುತ್ತಾ? ಇಲ್ಲ, ಇದ್ದೇ ಇರುತ್ತೆ. ಅದ್ರ ಜೊತೆಗೆ ವೆಚ್ಚ ದುಪ್ಪಟ್ಟಾಗಿದೆ, ನಿರ್ವಹಣೆ ಸವಾಲು ಜಾಸ್ತಿ ಆಗಿದೆ. ಇಲಾಖಾವಾರು ಅನುದಾನಕ್ಕೆ ಕತ್ತರಿ ಬೀಳದಂತೆ ಈ ಬಜೆಟನ್ನು ಮಾಡಲೇಬೇಕು. ಕಳೆದ ಬಾರಿ ಏನೋ ಲೋಕಸಭಾ ಚುನಾವಣೆ ಇತ್ತು, ಒಂದೇನೋ ಹುರುಪಿನಲ್ಲಿ, ಜೋಶ್ನಲ್ಲಿ ಬಜೆಟ್ ಮಂಡನೆ ಮಾಡೋದಕ್ಕೆ ಹೋಗಿದ್ರು. ಆದರೆ ಈಗ ಹಾಗಲ್ಲ. ಅಭಿವೃದ್ಧಿ ವೆಚ್ಚ ಕಡಿತ ಆಗಬಾರ್ದು, ಅಸಮತೋಲನ ಆಗಬಾರ್ದು, ಸಮತೋಲಿತ ಆಯವ್ಯಯ ಆಗಬೇಕು, ಎಲ್ಲೂ ಹೆಚ್ಚು ಆಗಬಾರ್ದು. ಅಂದರೆ ಇಂತಿಷ್ಟು ₹1 ಒಳಗಡೆ ಬರ್ತಿದೆ ಅಂತಂದರೆ ಆ ₹1 ಸರ್ಕಾರ ಹೇಗೆ ಖರ್ಚು ಮಾಡಬೇಕು ಅನ್ನೋದರ ಲೆಕ್ಕಾಚಾರ ಅಲ್ವೇ ಬಜೆಟು ಅಂತಂದರೆ. ಹಾಗಾಗಿ ತೆರಿಗೆಯೇತರ ಆದಾಯ ಮೂಲವನ್ನು ಹೆಚ್ಚಿಸಬೇಕು ಅನ್ನೋದೇ ಈ ಬಾರಿಯ ಮುಖ್ಯಮಂತ್ರಿಗಳ ಬಹಳ ದೊಡ್ಡ ಕಸರತ್ತು. ತೆರಿಗೆ ಬರೋದು ಬರುತ್ತೆ, ಆದರೆ ತೆರಿಗೆ ಬರೋದಕ್ಕಿಂತ ತೆರಿಗೆಯೇತರ ಆದಾಯ ಹೆಚ್ಚಾಗಬೇಕು. ಆ ತೆರಿಗೆಯೇತರ ಆದಾಯ ಹೆಚ್ಚಾದಾಗ ಈ ಡಿಫಿಷಿಯೆಂಟ್ ಬಜೆಟ್, ನಾವೇನು ರಾಜಸ್ವ ಕೊರತೆಯ ಬಜೆಟು ಅಂತ ಹೇಳ್ತೀವಲ್ಲ, ಅಂದರೆ ತೆರಿಗೆ ಆದಾಯ ಕಡಿಮೆ ಇದೆ ನಮಗೆ, ನಾವು ಅದನ್ನು ಖರ್ಚು ಮಾಡ್ತಿರೋದು ಜಾಸ್ತಿ ಇದೆ. ಒಂದು ವೇಳೆ ತೆರಿಗೆ ಆದಾಯ ಜಾಸ್ತಿ ಇದ್ದು ನಾವು ಅದರೊಳಗಡೆ ಸೀಮಿತವಾಗಿ ಖರ್ಚು ಮಾಡಿದ್ರೆ ಸರ್ಪ್ಲಸ್ ಅಂತ ಕರಿತೀವಿ. ಆದರೆ ಇದು ರಾಜಸ್ವ ಕೊರತೆಯ ಬಜೆಟ್ ಆಗಿರೋದ್ರಿಂದ ಅನ್ನಭಾಗ್ಯದಲ್ಲಿ ದುಡ್ಡು ಕೊಡೋದು ಬೇಡ, ಅಕ್ಕಿನೇ ಕೊಡೋಣ, ಸ್ವಲ್ಪ ಹೊರೆ ಕಡಿಮೆ ಆಗುತ್ತೆ ಅಂತ. ಮತ್ತು ಈಗ ಇಡೀ ಗ್ಯಾರಂಟಿ ಯೋಜನೆಯಲ್ಲಿ ಸಿಂಹಪಾಲು ಸಿಗ್ತಾ ಇರೋದು ಗೃಹಲಕ್ಷ್ಮಿ ಯೋಜನೆಗೆ. ಸೊ ಅದ್ರ ಜೊತೆಗೆ BPL ಕಾರ್ಡ್ಗಳಲ್ಲಿ, ಕರ್ನಾಟಕದಲ್ಲಿರುವಂಥ BPL ಕಾರ್ಡ್ಗಳ ಲೆಕ್ಕಾಚಾರ ಒಂದ್ಸಲ ತಲೆ ಕೆಳಗಾಗಿಸ್ಬಿಡುತ್ತೆ. ಆ ಲೆಕ್ಕಾಚಾರದಲ್ಲಿ ಯಾರ್ಯಾರು ಅನರ್ಹರು ಇದ್ದಾರೆ ಅವ್ರನ್ನ ಕ್ಯಾನ್ಸಲ್ ಮಾಡಬೇಕು ಅನ್ನೋದು. ಇನ್ನು ರಾಜಸ್ವ ಸಂಗ್ರಹ ಗಣನೀಯವಾಗಿ ಏರಿಕೆ ಆಗೋ ಲಕ್ಷಣಗಳಿಲ್ಲ, ಆಗ್ಬಿಡುತ್ತೆ ಅಂತೇನಿಲ್ಲ. ಸುಮಾರು 2,63,000 ಕೋಟಿ ಕಳೆದ ಬಾರಿ, ಆದರೆ ಈ ಬಾರಿ ರಾಜಸ್ವ ವೆಚ್ಚ 2,90,000 ಕೋಟಿ 2024-25. ಹಾಗಾಗಿ ಅವಲಂಬನೆ ಹೆಚ್ಚು, ತೆರಿಗೆ ಮೂಲಗಳಿಂದಲೇ ಅವಲಂಬನೆ ಆಗಬೇಕಾಗತ್ತೆ. ರಾಜಸ್ವ ಸಂಗ್ರಹ ಅಂದಾಜು 2.9 ಲಕ್ಷ ಕೋಟಿಗೆ ನಿಗದಿ ಮಾಡೋ ಸಾಧ್ಯತೆ ಇದೆ. ಅದಷ್ಟು ಆಗಬೇಕು. ಅದಕ್ಕಿಂತ ಜಾಸ್ತಿ ಬಂದರೆ ಸರ್ಪ್ಲಸ್ಸು, ಕಡಿಮೆ ಬಂದರೆ ಡಿಫಿಷಿಯನ್ಸಿ. ಕಳೆದ ಬಾರಿಯ ತೆರಿಗೆ ಎಷ್ಟು ಬಂದಿತ್ತು ಅನ್ನೋದ್ರ ಲೆಕ್ಕಾಚಾರ ನೋಡ್ತಾ ಇದ್ರಿ. ಈ ವರ್ಷ 2.10 ಕೋಟಿ ತೆರಿಗೆ ಸಂಗ್ರಹ ಆಗುವಂಥ ಗುರಿ ಇದೆ. ಆದರೆ ರಾಜಸ್ವದ ಕೊರತೆಯ ಬಜೆಟ್ ಇದಾಗಿರೋದ್ರಿಂದ ಈ ಬಜೆಟನ್ನು ಮಂಡನೆ ಮಾಡೋದ್ರಾಗೆ ಮುಖ್ಯಮಂತ್ರಿಗಳು ಬಹಳ ಕಸರತ್ತು ಮಾಡಬೇಕಾದಂಥ ಅಗತ್ಯತೆ, ಅನಿವಾರ್ಯತೆ ಇತ್ತು. ಮತ್ತು ಮುಂದಿನ ಬಜೆಟ್ಗೆ ರಾಜಸ್ವ ಏರಿಕೆ ಮಾಡಬೇಕಲ್ಲ, ಬಂಡವಾಳ ವೆಚ್ಚಕ್ಕೆ ಹೆಚ್ಚಿನ ಹಣ ಹಂಚಿಕೆ ಮಾಡೋ ಸಾಧ್ಯತೆ ಇದೆ. ಬಂಡವಾಳ ಹೂಡಿಕೆ ಅದು ನಮಗೆ ವಾಪಸ್ ತೆರಿಗೆ ಕೊಡುತ್ತೆ. ಅಭಿವೃದ್ಧಿ ಕಾಮಗಾರಿಗಳಿಗೆ ಹೆಚ್ಚಿನ ಹಣ ವಿನಿಯೋಗಿಸೋದಕ್ಕೂ ಕೂಡ ಮುಖ್ಯಮಂತ್ರಿಗಳು ಪ್ಲಾನ್ ಮಾಡಿದ್ದಾರೆ. ಎಲ್ಲ ಬಜೆಟ್ಟು ಅಥವಾ ಎಲ್ಲ ಸರ್ಕಾರಗಳ ಮೂಲ ಉದ್ದೇಶ 55,877 ಕೋಟಿ ಬಂಡವಾಳಕ್ಕೆ ಅಂತಾನೆ, ಮತ್ತು 65,000 ಕೋಟಿ ರೂಪಾಯಿ ಬಂಡವಾಳ ವೆಚ್ಚದ ಲೆಕ್ಕಾಚಾರವನ್ನು ಹಾಕ್ಕೊಂಡಿದ್ದಾರೆ. ಅಭಿವೃದ್ಧಿ ಯೋಜನೆಗಳಿಗೆ ಆದ್ಯತೆ ಕೊಟ್ಟು ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಕಳೆದ 2 ವರ್ಷದಿಂದ ಸರ್ಕಾರ ಅದು ಅಭಿವೃದ್ಧಿನೇ ಮಾಡಿಲ್ಲ ಅನ್ನುವ ಅಪವಾದ ಏನಿದೆ ಅದರಿಂದ ದೂರ ಹೋಗೋದಕ್ಕೆ ಈ ಬಾರಿ ಅಭಿವೃದ್ಧಿಗೆ ಒಂದು ವೇಗ ಕೊಡಬೇಕು. ಮತ್ತು ರಾಜಸ್ವ ಕೊರತೆ ಇದೆ, ಸಾಮಾನ್ಯವಾಗಿ ಇಷ್ಟು ಕೊಡಲೇಬೇಕು ಅಂತಂದಾಗ ಎಲ್ಲಿಂದ ತರ್ತೀರಿ? ಸಾಲ ಮಾಡಬೇಕು. ಸಾಲ ಮಾಡಿದಾಗ ಕಳೆದ ಬಾರಿ 1,05,000 ಕೋಟಿ ಇತ್ತು, ಈ ಸಲ ಇನ್ನೂ ಹೆಚ್ಚಿನ ಸಾಲ ಆಗುತ್ತೆ. ಸೊ ಇನ್ನೂ ಹೆಚ್ಚಿನ ಸಾಲದ ಮೊರೆ ಹೋಗೋ ಸಾಧ್ಯತೆ ಇದೆ. 1,05,000 ಕೋಟಿ ಇದ್ದಂತಹ ಸಾಲ ಈ ಬಾರಿ 1,25,000 ಕೋಟಿ ಆಗಬಹುದು. ಅದರಲ್ಲಿ ಒನ್ಸ್ ಅಗೈನ್ ಪಂಚ ಗ್ಯಾರಂಟಿ ಮತ್ತು ಬದ್ಧ ವೆಚ್ಚ ಅಂತೇನಿರುತ್ತೆ ಅವೆಲ್ಲದಕ್ಕೆ ಈಕ್ವಲೈಸ್ ಮಾಡೋದಕ್ಕೆ, ಬಂಡವಾಳ ವೆಚ್ಚಕ್ಕೆ ಸಾಲದ ಮೊತ್ತವನ್ನೇ ಹೆಚ್ಚು ಯೂಸ್ ಮಾಡೋದಕ್ಕೆ, ಸೊ ದ್ಯಾಟ್ ಅದು ತೆರಿಗೆಯಲ್ಲಿ ಕೋಪಪ್ ಆಗುತ್ತೆ ಮತ್ತು ಬಡ್ಡಿ ಕಟ್ಕೊಂಡು ಹೋಗೋ ಸಂದರ್ಭದಲ್ಲೂ ಕಡಿಮೆ ಆಗುತ್ತೆ ಅಂತ. ಹಾಗಾಗಿ ಈ ಎಲ್ಲ ಸವಾಲುಗಳ ನಡುವೆ ರಾಜ್ಯ ಸರ್ಕಾರ ಇವತ್ತು ಬಜೆಟ್ ಮಂಡನೆ ಮಾಡೋದಕ್ಕೆ ಹೊರಟಿರೋದು. ಪಂಚ ಗ್ಯಾರಂಟಿಗಳನ್ನೇನು ಇಟ್ಟರಲ್ಲ, ಈ ಪಂಚ ಗ್ಯಾರಂಟಿಗಳೇ ಸದ್ಯಕ್ಕೆ ಸರ್ಕಾರಕ್ಕೆ ಸ್ವಲ್ಪ ತಲೆನೋವಾಗಿದೆ, ಬಟ್ ಅದನ್ನು ಬಹಿರಂಗವಾಗಿ ಹೇಳ್ಕೊಳ್ಳೋ ಹಾಗಿಲ್ಲ. ಸೊ ಗ್ಯಾರಂಟಿ ಯೋಜನೆಗಳ ಜೊತೆಗೆ ಬೇರೆ ಬೇರೆ ಜಿಲ್ಲೆಗಳದ್ದು, ಬೇರೆ ಬೇರೆ ಆಯಾ ತಾಲೂಕುಗಳದ್ದು ಅವರದ್ದೇ ಆದಂಥ ಬೇಡಿಕೆಗಳಿರುತ್ತೆ. ಹಾಗಾದರೆ ಜಿಲ್ಲಾವಾರು ಬೇಡಿಕೆಗಳೇನು, ಯಾವ್ಯಾವ ಜಿಲ್ಲೆಗಳಲ್ಲಿ ಈ ಬಾರಿ ಈ ಬಜೆಟ್ನಲ್ಲಿ ನಮಗೇನಾದರೂ ಸಿಗುತ್ತೆ ಅನ್ನುವಂಥ ನಿರೀಕ್ಷೆಗಳಿದೆ ಅನ್ನೋದನ್ನು ಗಮನಿಸ್ತಾ ಹೋಗೋದಾದರೆ,
ಕರ್ನಾಟಕದಲ್ಲಿ ಮೊದಲ ಜಿಲ್ಲೆ ತಲೆಯಿಂದ ಸ್ಟಾರ್ಟ್ ಮಾಡೋಣ, ಬೀದರ್. ಕೈಗಾರಿಕೆ ಉತ್ಪಾದನೆ ಘಟಕ ಸ್ಥಾಪನೆ ಆಗಬೇಕು, ಸೋಲಾರ್ ಘಟಕ ಸ್ಥಾಪನೆ ಆಗಬೇಕು, ಕಾರಂಜ ಸಂತ್ರಸ್ತರಿಗೆ ಹೆಚ್ಚಿನ ಪರಿಹಾರ ಸಿಗಬೇಕು, APMC ಯಾರ್ಡ್ ಬರಬೇಕು, ಕನ್ನಡ ಗಡಿ ಶಾಲೆಗಳ ಅಭಿವೃದ್ಧಿಗೆ ಸಿಗಬೇಕು, ಅನುದಾನ ಕೊಡಬೇಕು, ಪಾಪನಾಶಿನಿ ಕೆರೆ ಪರಿಸರದಲ್ಲಿ ಒಂದು ವನ ಮಾಡಿ, ಬಳ್ಳಾರಿ ಇಷ್ಟೆಲ್ಲ ಬೀದರ್ದು ಆತಾದರೆ ಬೀದರ್ನ ಕೆಳಗಿರುವಂಥ ಬಳ್ಳಾರಿ ನಿರೀಕ್ಷೆಗಳೇನು? ಬಳ್ಳಾರಿನಲ್ಲಿ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಆಗಬೇಕು ಅನ್ನೋದು ಬಹಳ ಕಾಲದ ನಿರೀಕ್ಷೆ. ಅದು ಈ ಸಲ ಬರುತ್ತಾ ಅನ್ನುವ ನಿರೀಕ್ಷೆ ಇದೆ. ಇನ್ನು ಕಂಪ್ಲಿ ಬಳಿ ತುಂಗಭದ್ರಾ ಸೇತುವೆ ಪ್ರತಿ ಬಾರಿ ಮಳೆ ಬಂದಾಗ ತುಂಬಿಡುತ್ತೆ, ಅದು ಮರು ನಿರ್ಮಾಣ ಆಗಬೇಕು. ಸಿರುಗುಪ್ಪದಲ್ಲಿ ಒಂದು ಮಿನಿ ವಿಧಾನಸೌಧ ನಿರ್ಮಾಣ ಮಾಡಬೇಕು, ಆಡಳಿತ ಕೇಂದ್ರದ ನಿರ್ಮಾಣ ಆಗಬೇಕು ಅಂತ. ಮತ್ತು ಜೀನ್ಸ್ ಅಪೆರಲ್ ಪಾರ್ಕ್ ಬಹುದಿನಗಳ ಬೇಡಿಕೆ, ಅದು ಜೀನ್ಸ್ ಅಪೆರಲ್ ಪಾರ್ಕ್ ಬೇಕು, ಈ ಬಾರಿಯ ಬಜೆಟ್ನಲ್ಲಿ ಮಂಡನೆ ಆಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ದಾರೆ. ವಿಮಾನ ನಿಲ್ದಾಣ ನಿರ್ಮಾಣ ಮಾಡೋದಕ್ಕೆ ಅನುದಾನ, ಅದೊಂದು ನಿರೀಕ್ಷೆ. ನಗರಕ್ಕೆ ತುಂಗಭದ್ರಾ ಕುಡಿಯುವ ನೀರಿನ ಯೋಜನೆ ಮಾಡಬೇಕು. ಕುಡಿಯುವ ನೀರು ಬೇಸಿಗೆ ಆರಂಭಕ್ಕಿಂತ ಮುನ್ನವೇ ಬಳ್ಳಾರಿಯ ಬಹುತೇಕ ಜಿಲ್ಲೆಗಳಲ್ಲಿ ನೀರಿಗೆ ಅಭಾವ ಇದೆ, ಹಾಗಾಗಿ ಅದೊಂದು ಈ ಬಾರಿ ಆಗಬೇಕು ಅನ್ನೋ ನಿರೀಕ್ಷೆ. ಬಿಮ್ಸ್ ಆಸ್ಪತ್ರೆ ಅಭಿವೃದ್ಧಿಗೆ ಅನುದಾನ ಕೊಡಬೇಕು ಅನ್ನೋದು. ಇನ್ನು ಧಾರವಾಡದ ನೋಡ್ತಾ ಹೋದರೆ FMCG ಮತ್ತು MSME ಘಟಕಗಳ ಸ್ಥಾಪನೆ ಮತ್ತು ಉತ್ತೇಜನೆ. ಬೆಂಗಳೂರಿಗೆ ಹತ್ತಿರ ಇರುವಂಥ ಜಿಲ್ಲೆ ಆಗಿರೋದ್ರಿಂದ ಮುಂಬೈ ಬೆಂಗಳೂರು ಇಂಡಸ್ಟ್ರಿಯಲ್ ಕಾರಿಡಾರ್ ಒಂದು ಸ್ಥಾಪನೆ ಆಗಬೇಕು, ರೆಡಿ ಆಗಬೇಕು. ಸೊ ಧಾರವಾಡದ ವಿಶೇಷ ಹೂಡಿಕೆ ಪ್ರದೇಶ ಅನುಷ್ಠಾನ ಆಗಬೇಕು. ಮೋಟಾರ್ ಉತ್ಪಾದಿಸುವ NGF ಫ್ಯಾಕ್ಟ್ರಿಗಳಿಗೆ ಕೂಡ ಅಲ್ಲಿ ಅನುದಾನ ಸಿಗಬೇಕು. ರೈಲ್ವೆ ಯೋಜನೆಗಳು ದಾವಣಗೆರೆಯಲ್ಲಿ ಇನ್ನಷ್ಟು ವಿಸ್ತಾರ ಆಗಬೇಕು. ಭೂಸ್ವಾಧೀನ ಪ್ರಕ್ರಿಯೆ ಚುರುಕಾಗಬೇಕು. ಧಾರವಾಡ ಅಂದಿದ ತಕ್ಷಣ ನೆನಪಾಗುವ ಬ್ಯಾಡಗಿ ಮೆಣಸಿನಕಾಯಿ ತಳಿ ಸಂಶೋಧನಾ ಕೇಂದ್ರ, ಅದನ್ನು ಸ್ಥಾಪನೆ ಮಾಡಬೇಕು. 44 ಹೊಸ ಹಾಸ್ಟೆಲ್ಗಳು ಬೇಕು. KSCA ಮಾದರಿಯ ಕ್ರಿಕೆಟ್ ಮೈದಾನ ನಿರ್ಮಾಣ ಆಗಬೇಕು ಅಂತ ತುಮಕೂರಿನಲ್ಲಿ ಮೊನ್ನೆ ಘೋಷಣೆ ಮಾಡಿಕೊಂಡ್ರಲ್ಲ, ಹಾಗೆ ಇನ್ನು ಕೃಷಿ ಸಲಕರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉತ್ಪಾದನಾ ಕ್ಲಸ್ಟರ್ಗಳನ್ನು ಸ್ಥಾಪನೆ ಮಾಡಬೇಕು ಅನ್ನೋದು ಕೂಡ ಧಾರವಾಡದ ಪ್ರಮುಖ ನಿರೀಕ್ಷೆ. ಇನ್ನು ಮಲೆನಾಡ ಹೆಬ್ಬಾಗಲು ಅಂತ ಕರೆಸಿಕೊಳ್ಳುವ ಶಿವಮೊಗ್ಗದ ನಿರೀಕ್ಷೆಗಳೇನು? DCSP, ಜಿಲ್ಲಾ ಪಂಚಾಯಿತಿ, CO ಕಚೇರಿಗಳಿಗೆ ಪ್ಯಾಕೇಜ್ ಬೇಕು. ಕಚೇರಿ ನೋಡೋಕ್ಕೆ ಸಾಧ್ಯ ಇಲ್ಲ. ಮಲೆನಾಡು ಪ್ರಮುಖ ಪ್ರವಾಸಿ ತಾಣಗಳಿವೆ, ಅಲ್ಲಿನ ಸಮಗ್ರ ಅಭಿವೃದ್ಧಿ ಆಗಬೇಕು. ಇನ್ನು ಸೊರಬ ತಾಲೂಕಿನಲ್ಲಿ ಬಯಲು ಪ್ರದೇಶಕ್ಕೆ ಏತ ನೀರಾವರಿ ಯೋಜನೆ ಮುಖಾಂತರ ನೀರು ಹರಿಸಬೇಕು. ಮಲೆನಾಡು ಅಂದಿದ ತಕ್ಷಣ ಅಲ್ಲಿ ಗುಣಮಟ್ಟದ ವಿದ್ಯುತ್ ಪೂರೈಕೆ ಆಗೋದಿಲ್ಲ, ಉಪಕೇಂದ್ರಗಳ ಸ್ಥಾಪನೆ ಆಗಬೇಕು. ಒಂದು ಮಳೆ ಬಂತು ಅಂತಂದರೆ ಎಲ್ಲ ಬುದ್ಧೋಗ್ಬಿಡುತ್ತೆ ಅಂತ. ಇನ್ನು ಕಲಬುರಗಿಗೆ ಹೋದರೆ 1.82 ಲಕ್ಷ ಹೆಕ್ಟೇರ್ ತೊಗರಿ ಬೆಳೆ ಹಾನಿಯಾಗಿದೆ, ನಾಶ ಆಗಿದೆ, ಅದಕ್ಕೆ ಪರಿಹಾರ ಬೇಕು. ಟೆಕ್ಸ್ಟೈಲ್ ಪಾರ್ಕ್ ಅಭಿವೃದ್ಧಿ ಆಗಬೇಕು. ರೈಲ್ವೆ ಡಿವಿಷನ್ಗೆ ಹೆಚ್ಚುವರಿ ಅನುದಾನ ಕೊಡಬೇಕು ಅನ್ನೋ ನಿರೀಕ್ಷೆ ಇದೆ. ಕಲಬುರಗಿ ಟು ಅಫ್ಜಲ್ಪುರ 6 ಲೇನ್ ಹೆದ್ದಾರಿ ಸಂಪರ್ಕಕ್ಕೋಸ್ಕರ ರಸ್ತೆ ಆರಂಭ ಆಗಬೇಕು ಕಾಮಗಾರಿ. ಕಲ್ಯಾಣ ಕರ್ನಾಟಕಕ್ಕೆ ಪ್ರತ್ಯೇಕ ಕೈಗಾರಿಕಾ ನೀತಿಯೊಂದನ್ನು ಸ್ಥಾಪನೆ ಮಾಡಬೇಕು ಅನ್ನೋದು. ಮತ್ತು 371J ವಿಶೇಷ ಸ್ಥಾನಮಾನ ಕೊಟ್ಟಿದ್ದಾರೆ. ಅದರ ಅಡಿ ಖಾಲಿ ಇರುವ 17,000 ಹುದ್ದೆಗಳಿವೆ, ಅದನ್ನು ಭರ್ತಿ ಮಾಡೋದಕ್ಕೆ ಕೂಡ ಕ್ರಮ ಕೈಗೊಳ್ಳಬೇಕು. ಇದು ಕಲಬುರಗಿದು. ಆದರೆ ಅಲ್ಲಿನ ಕೊಪ್ಪಳದಲ್ಲಿ ಬೇರೆ ಬೇರೆ ಯೋಜನೆಗಳ ನಿರೀಕ್ಷೆ ಇದೆ. ನಾವು ಇಷ್ಟೆಲ್ಲ ಅಂದರೆ ಜಿಲ್ಲೆಗಳ ಲೆಕ್ಕಾಚಾರದಲ್ಲಿ ಹೇಳ್ತಾ ಹೋದಾಗ ಭಾಳಷ್ಟು ಜಿಲ್ಲೆಗಳಿವೆ. ಕರಾವಳಿ ಭಾಗಕ್ಕೆ ಬಂದರೆ ಮೀನುಗಾರಿಕೆ, ಮಧ್ಯ ಕರ್ನಾಟಕಕ್ಕೆ ಬಂದರೆ ಅಲ್ಲಿ ಹೂಡಿಕೆ, ಇನ್ನು ಬೆಂಗಳೂರಿಗೆ ಬಂದರೆ ಬ್ರ್ಯಾಂಡ್ ಬೆಂಗಳೂರು ಸೇರಿದಂತೆ ಹಲವು ನಿರೀಕ್ಷೆಗಳಲ್ಲಿ ಯಾವ್ಯಾವುದಕ್ಕೆ ಭಾಳ ಉತ್ತೇಜನ ಸಿಗುತ್ತೆ ಈ ಬಾರಿಯ ಬಜೆಟ್ನಲ್ಲಿ. ಆಯವ್ಯಯದಲ್ಲಿ ಯಾರ್ಯಾರು ಯಾವ್ಯಾವ ಕ್ಷೇತ್ರಗಳಿಗೆ ಹೆಚ್ಚಿನ ಗಮನ ವಹಿಸಲಾಗಿದೆ ಅನ್ನೋದನ್ನು ನಿರೀಕ್ಷೆಯಿಂದ ಕಾದು ನೋಡಬೇಕು. ರೂಪೇಶ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೂಪೇಶ್, ಬಜೆಟ್ ಅಂದಿದ ತಕ್ಷಣ ಮುಖ್ಯಮಂತ್ರಿಗಳೇ ಹೇಳ್ದಂಗೆ ಇದು ಕೇವಲ ಪೇಪರ್ ಮೇಲಿರುವಂಥ ಅಕ್ಷರಗಳಲ್ಲ, ಲೆಕ್ಕಾಚಾರ ಅಲ್ಲ. ಇದು ಜನರ ಬದುಕು ಮತ್ತು ಅವರ ಜೀವನ ಮಟ್ಟವನ್ನು ಸುಧಾರಿಸೋದಕ್ಕೆ ಸರ್ಕಾರ ಕೊಡುವಂತಹ ಒಂದು ವಿಶೇಷ ಯೋಜನೆ ನಮ್ಮ ತೆರಿಗೆ ದುಡ್ಡಿನಲ್ಲಿ. ಆ ಲೆಕ್ಕಾಚಾರದಲ್ಲೇ ಇರುತ್ತೆ ಈ ಬಾರಿಯ ಬಜೆಟ್ಟು. ಈ ಬಾರಿಯ ಬಜೆಟ್ನ ನಿರೀಕ್ಷೆಗಳೇನು? ಜಿಲ್ಲಾವಾರು, ಬೆಂಗಳೂರು, ಟೋಟಲ್ ಆಗಿ ಬಜೆಟ್ನಲ್ಲಿ ಏನೇನು ನಿರೀಕ್ಷೆ ಇದೆ ನಮಗೆ? ಪ್ರಣುತ್, ಈ ಬಾರಿಯ ಬಜೆಟ್ ಮೇಲೆ ಸಾಕಷ್ಟು ನಿರೀಕ್ಷೆಗಳಿದೆ. ಅದೇ ರೀತಿಯಾಗಿ CM ಸಿದ್ದರಾಮಯ್ಯಗೆ ಸಾಕಷ್ಟು ಸವಾಲುಗಳಿದೆ. ಕಾರಣ ಇಷ್ಟೇ, ಗ್ಯಾರಂಟಿ ನಡುವೆಯೂ ಕೂಡ ಅಭಿವೃದ್ಧಿಗೆ ಹಣವನ್ನು ಹೊಂದಿಸಬೇಕಾಗುತ್ತೆ. ಯಾಕಂದ್ರೆ ಮೊದಲೇದಾಗಿ ಕ್ಷೇತ್ರವಾರು ಒಂದಿಷ್ಟು ಅನುದಾನ ಕೊಡ್ತೀವಿ ಅಂತೇಳಿ CM ಭರವಸೆಯನ್ನು ಕೊಟ್ಟಿದ್ದಾರೆ. ಪ್ರತಿ ಕ್ಷೇತ್ರಕ್ಕೂ ಕೂಡ 2 ಕೋಟಿಯನ್ನು ಕೊಟ್ಟಿದ್ರು. ಈಗ ಇದನ್ನು 20 ಕೋಟಿ ಆದ್ರೂ ಕೂಡ ಒಂದು ಕ್ಷೇತ್ರಕ್ಕೆ ಕೊಟ್ರೆ, ಅದಾದ ಬಳಿಕ ವಿವಿಧ ಯೋಜನೆಗಳ ಮೂಲಕವಾಗಿ ಒಂದು 100-200 ಕೋಟಿ ಬಂದರೂ ಕೂಡ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ. ಯಾಕಂತ ಹೇಳಿದ್ರೆ ನಾವು ಬೇರೆ ಬೇರೆ ಯೋಜನೆಗಳನ್ನ ಕೊಡ್ತೀವಿ, ಸಮಗ್ರವಾಗಿರ್ತಕ್ಕಂಥ ಒಂದಿಷ್ಟು ಯೋಜನೆ ಕೊಡ್ತೀವಿ, ಅದು ಆ ಕ್ಷೇತ್ರ ಮಟ್ಟಕ್ಕೆ ತಲುಪೋದಿಲ್ಲ. ಎಲ್ಲ ಒಂದು ತಾಲೂಕು ಕೇಂದ್ರ, ಜಿಲ್ಲಾ ಕೇಂದ್ರದಲ್ಲಿ ಇರುತ್ತೆ, ಅದೇ ರೀತಿ ಬೆಂಗಳೂರಿನ ಕೇಂದ್ರದಲ್ಲಿ ಇರುತ್ತೆ. ಆದ್ರೆ ನೀವು ಜಿಲ್ಲಾವಾರು ಅದೇ ರೀತಿಯ ಕ್ಷೇತ್ರವಾರು ಅನುದಾನ ಹಂಚಿಕೆ ಮಾಡಬೇಕು ಅನ್ನೋ ಒತ್ತಾಯ ಇತ್ತು. ಅದೇ ರೀತಿಯಾಗಿ ಅನುದಾನವನ್ನು ಹೆಚ್ಚಳ ಮಾಡಿ ಅಂತ ನಿನ್ನೆಲ್ಲೂ ಕೂಡ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಹೀಗಾಗಿ CM ಸಿದ್ದರಾಮಯ್ಯನವರು ಶಾಸಕರಿಗೆ ಅನುದಾನವನ್ನು ಕೊಡ್ತಾರೆ ಅನ್ನೋಂಥದ್ದು ಮೊದಲ ಪ್ರಶ್ನೆ. ಅದೇ ರೀತಿಯಾಗಿ ಯಾವ ಇಲಾಖೆಗೆ ಎಷ್ಟು ಅನುದಾನ ಕೊಡ್ತಾರೆ ಅನ್ನೋದು ಕೂಡ ಮಹತ್ವದಾಗುತ್ತೆ. ಅದೇ ರೀತಿಯಾಗಿ ಇವತ್ತು ರೈತರ ಸಮಸ್ಯೆಗಳು, ಯಾಕಂತ ಹೇಳಿದ್ರೆ ಈಗ ಮಳೆ ಉತ್ತಮ ಮಳೆ ಆಗಿದೆ, ಕೆಲವೊಂದು ಕಡೆ ಸಮಸ್ಯೆಗಳಿದೆ. ಯಾಕಂದ್ರೆ ಅತಿ ಹೆಚ್ಚು ಮಳೆ ಆಗಿರೋ ಸಮಸ್ಯೆಗಳಾಗಿದೆ. ಅದಾದ ಬಳಿಕ ಅತಿ ಹೆಚ್ಚು ಮಳೆ
ಮಳೆ ಆಗಿರೋದ್ರಿಂದ ರಸ್ತೆಗಳ ಸಮಸ್ಯೆ ಕೂಡ ಆಗಿದೆ. ಹೀಗಾಗಿ ರಸ್ತೆಗಳು ಕಳೆದ 1 ವರ್ಷಗಳಿಂದ ಮಳೆ ಬಂದಿತ್ತಲ್ಲ, ಆವಾಗ ಡ್ಯಾಮೇಜ್ ಆಗಿರ್ತಕ್ಕಂಥ ರಸ್ತೆಗಳನ್ನು ಇನ್ನೂ ಕೂಡ ಗುಂಡಿ ಮುಚ್ಚುವ ಕೆಲಸವನ್ನ ಸರ್ಕಾರ ಮಾಡಿರಲಿಲ್ಲ. ಹೀಗಾಗಿ ಅದನ್ನ ಎಮರ್ಜೆನ್ಸಿ ಫಂಡ್ ಅಂತ ರಿಲೀಸ್ ಮಾಡಬೇಕು, ಅದನ್ನ ಸರಿ ಮಾಡ್ಕೊಡ್ಬೇಕು. ಯಾಕಂದ್ರೆ ಜಿಲ್ಲಾ ಮಟ್ಟದಲ್ಲಿ ಅಥವಾ ರಾಜ್ಯ ಮಟ್ಟದ ರಸ್ತೆಗಳನ್ನ ನೋಡೋ ಹಾಗಿಲ್ಲ, ಆ ರೀತಿಯಾಗಿದೆ. ಇದನ್ನ ಸರಿ ಮಾಡ್ಕೊಡಿ ಅನ್ನೋಂತ ಒತ್ತಾಯವನ್ನ ಶಾಸಕರು ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಅವರು ಈ ವರ್ಷ ಕ್ರಮವನ್ನು ವಹಿಸಬಹುದು ಅಂತೇಳಿ ನಿರೀಕ್ಷೆ ಮಾಡಲಾಗ್ತಾ ಇದೆ. ಅದೇ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯ ಸಾಕಷ್ಟು ಒತ್ತಡಗಳಿದೆ, ಒಂದಿಷ್ಟು ಜಾತಿ ನಿಗಮಗಳಿದೆ, ನಿಗಮ ಮಂಡಳಿಗಳಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಅತಿ ಹೆಚ್ಚು ಹಣವನ್ನು ಕೊಟ್ಟಿರಲಿಲ್ಲ. ಉದಾಹರಣೆಗೆ ಒಂದು 4-5 ನಿಗಮ ಮಂಡಳಿಗೆ ಗುರುತಿಸಬಹುದು. ಹೀಗಾಗಿ ಹೆಸರಷ್ಟೇ ಘೋಷಣೆ ಮಾಡಲಾಗಿದೆ, ಅದಕ್ಕೆ ಹಣವನ್ನ ಬಿಜೆಪಿ ಸರ್ಕಾರ ಇದ್ದಾಗ ಕೊಡ್ಲಾಗ್ತಾ ಇಲ್ಲ. ಹೀಗಾಗಿ ಅದಕ್ಕಾದ್ರೂ ಕೂಡ ಹಣವನ್ನು ಕೊಡಿ ಅಂತೇಳಿ ಇವತ್ತು ಸಿಎಂ ಸಿದ್ದರಾಮಯ್ಯನ ಬಳಿ ಸಾಕಷ್ಟು ಜನ ಮನವಿಯನ್ನು ಮಾಡ್ಕೊಂಡಿದ್ರು. ಹೀಗಾಗಿ ರೈತರಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಬೇಡಿಕೆಗಳಿದೆ, ಅದನ್ನಾದ್ರೂ ಕೂಡ ಈಡೇರಿಸುವಂತ ಬೇಡಿಕೆಗಳು ಕೂಡ ಆಗ್ತಾ ಇದೆ. ಅದೇ ರೀತಿಯಾಗಿ ಗ್ರಾಮೀಣ ಕ್ಷೇತ್ರದಲ್ಲೂ ಕೂಡ ಒಂದಿಷ್ಟು ಬೇಡಿಕೆಗಳಿದೆ. ಯಾಕಂತ ಹೇಳಿದ್ರೆ ವಿಎಗಳಿಗೆ ಒಂದಿಷ್ಟು ಕಚೇರಿಗಳಿಲ್ಲ, ಕುರ್ಚಿ ಟೇಬ್ ಮೇಜುಗಳಿಲ್ಲ ಅಂತೇಳಿ ಅವರು ಒತ್ತಾಯ ಮಾಡ್ತಾ ಇದ್ರು, ಅವರೊಂದಿಷ್ಟು ಬೇಡಿಕೆ ನೀಡ್ತಾ ಇದ್ರು. ಆ ಬೇಡಿಕೆಯನ್ನು ಸರಿ ಮಾಡುವಂತ ನಿರೀಕ್ಷೆಗಳಿದೆ. ಅದೇ ರೀತಿಯಾಗಿ ಕರಾವಳಿ ಮಲೆನಾಡು ಭಾಗದಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ. ಯಾಕಂತ ಹೇಳಿದ್ರೆ ಪದೇ ಪದೇ ರಸ್ತೆ ಹಾಳಾಗ್ತಿರುತ್ತೆ, ಇದಕ್ಕೆ ಶಾಶ್ವತವಾಗಿರತಕ್ಕಂಥ ಪರಿಹಾರ ಮಾಡಿ ಅಂತ ಹೇಳಿದ್ರು. ಅದಾದ ಬಳಿಕವಾಗಿ ಟೂರಿಸಂ ಸಂಬಂಧಪಟ್ಟಂತೆ ಒಂದಿಷ್ಟು ಸಡಿಲಿಕೆಗಳು ಮಾಡಬೇಕು, ವಿಶೇಷ ಅನುದಾನ ಕೊಡಬೇಕು ಅಂತ ಹೇಳಿದ್ರು. ಇದಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ಸಾಕಷ್ಟು ನಿರೀಕ್ಷೆಗಳಿದೆ. ಅದಾದ ಬಳಿಕ ಕಲ್ಯಾಣ ಕರ್ನಾಟಕ ಭಾಗಗಳಿಗೆ ಅತಿ ಹೆಚ್ಚು ಕೈಗಾರಿಕೆ ತರಬೇಕು. ಯಾಕಂತ ಹೇಳಿದ್ರೆ ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ. ಅವರು ಜಿಡಿಪಿಗೆ, ಯಾಕಂತ ಹೇಳಿದ್ರೆ ಬೆಂಗಳೂರು ಒಂದೇ ರಾಜ್ಯ 30% ಜಿಡಿಪಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ರೆ, ಇಲ್ಲ ಕರ್ನಾಟಕ ರಾಜ್ಯಗಳನ್ನ ಹಾಕಿದ್ರೆ ಒಂದು 5-6% ಜಿಡಿಪಿಗೆ ಅಷ್ಟು ಕಡಿಮೆ ಪ್ರಮಾಣದ ಕೊಡುಗೆಗಳಿದೆ. ಹೀಗಾಗಿ ಅಲ್ಲಿನ ಜನ ಅಭಿವೃದ್ಧಿ ಆಗಬೇಕಾದ್ರೆ ಅಲ್ಲೇ ಕೈಗಾರಿಕೆ ಸ್ಥಾಪನೆ ಮಾಡಿ ವಿಶೇಷವಾಗಿರ್ತಕ್ಕಂಥ ಅನುದಾನವನ್ನು ಅಲ್ಲಿ ಕೊಡಿ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಅಲ್ಲಿ ಆ ಅನುದಾನವನ್ನು ಕೊಡ್ತಾರೆ ಅಂತ ನೋಡ್ಬೇಕಾಗುತ್ತೆ. ಅದೇ ರೀತಿಯಾಗಿ ಈಗ ನೀರಾವರಿ ಯೋಜನೆಗಳು, ಯಾಕಂದ್ರೆ ಇಲ್ಲಿ ಕಿತ್ತೂರು ಕರ್ನಾಟಕದ ಮಟ್ಟಿಗೆ ಬರೋದ ನೀರಾವರಿ ಯೋಜನೆ ಸಾಕಷ್ಟು ಪೆಂಡಿಂಗ್ಗಳಿದೆ. ಅದೇ ರೀತಿಯಾಗಿ ಕಳಸಾ ಬಂಡೂರಿಗೆ ಸಂಬಂಧಪಟ್ಟಂತ ಯೋಜನೆಗಳಿಗೆ ಇನ್ನೂ ಅನುಕೂಲ ಸಿಗ್ತಾ ಇಲ್ಲ. ಅದೇ ರೀತಿ ಕೃಷ್ಣ ಮೇಲ್ದಂಡೆ ಯೋಜನೆಗೆ ಸಾಕಷ್ಟು ವರ್ಷಗಳಾಗಿದೆ, ಸಾಕಷ್ಟು ನೀರು ಸಮುದ್ರಕ್ಕೆ ಹರಿದು ಹೋಗಿದೆ. ಆದ್ರೂ ಕೂಡ ಕೃಷ್ಣ ಮೇಲ್ದಂಡೆಯ ವಿಸ್ತರಣೆ ಕಾರ್ಯಗಳಾಗ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ವಿಸ್ತರಣೆ ಕಾರ್ಯಗಳು ಮಾಡಿ ಅಂತಲೂ ಕೂಡ ಕೇಳ್ಕೊಂಡಿದ್ರು. ಅದೇ ರೀತಿ ಬೆಳಗಾವಿ ಸದನ ಆದಾಗ ಉತ್ತರ ಕರ್ನಾಟಕ ಭಾಗಕ್ಕೆ ವಿಶೇಷವಾಗಿರ್ತಕ್ಕಂಥ ಅನುದಾನ ಕೊಡಿ. ಯಾಕಂತ ಹೇಳಿದ್ರೆ ಉತ್ತರ ಕರ್ನಾಟಕ ಭಾಗ ದಕ್ಷಿಣ ಕರ್ನಾಟಕಕ್ಕಿಂತ ಹಿಂದುಳಿದಿದೆ. ಹೀಗಾಗಿ ದಕ್ಷಿಣ ಕರ್ನಾಟಕ ಒಳ್ಳೆಯ ಆಡಳಿತ ವ್ಯವಸ್ಥೆ ಸಿಕ್ಕಿದೆ, ನಮ್ಗೆ ಸಿಕ್ಕಿರ್ಲಿಲ್ಲ. ಹೀಗಾಗಿ ಇದು ಉತ್ತರ ಕರ್ನಾಟಕಕ್ಕೆ ವಿಶೇಷವಾಗಿರ್ತಕ್ಕಂಥ ಅನುದಾನ ಕೊಡಿ ಅಂತೇಳಿ ಯತ್ನಾಳ್ ಸೇರಿದಂತೆ ಹಲವಾರು ಜನ ಆಗ್ರಹ ಮಾಡಿದ್ರು. ಈ ಬಾರಿ ಉತ್ತರ ಕರ್ನಾಟಕಕ್ಕೆ ವಿಶೇಷವಾಗಿರ್ತಕ್ಕಂಥ ಪ್ಯಾಕೇಜ್ ಅನ್ನ ಘೋಷಿಸುವಂತ ಸಾಧ್ಯತೆ ಇರುತ್ತೆ. ಅದೇ ರೀತಿಯಾಗಿ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಟ್ರಾಫಿಕ್ ಸಮಸ್ಯೆಗೆ ಮಹತ್ವದ ನಿರ್ಧಾರ ತೆಗೆದುಕೊಳ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಕಳೆದ 20 ವರ್ಷಗಳಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಮೇಜರ್ ವರ್ಕ್ಗಳೇ ಆಗಿರ್ಲಿಲ್ಲ. ಯಾಕಂತ ಹೇಳಿದ್ರೆ ದೇವೇಗೌಡರ ಕಾಲದಲ್ಲಿ, ಎಸ್ ಎಂ ಕೃಷ್ಣ ಅವರ ಕಾಲದಲ್ಲಿ ಮೇಜರ್ ವರ್ಕ್ ಆಗಿದ್ ಬಿಟ್ರೆ ಅದಾದ ಬಳಿಕವಾಗಿ ಅತ್ಯಂತ ಕಡಿಮೆ ಕಾಂಟ್ರಿಬ್ಯೂಟ್ ಬೆಂಗಳೂರಿಗೆ ಸರ್ಕಾರ ಮಾಡಿದೆ. ಹೀಗಾಗಿ ಈ ಬಾರಿ ಆದ್ರೂ ಕೂಡ ಅಗ್ರೆಸಿವ್ ಆಗಿ ಟ್ರಾಫಿಕ್ ಸಮಸ್ಯೆ ಮುಕ್ತ ಮಾಡಬೇಕು. ಟನಲ್ ರಸ್ತೆನೋ ಅಥವಾ ಬೇರೆ ಯಾವುದೋ ಅಥವಾ ಡಬಲ್ ಡೆಕ್ಕರೋ ಯಾವುದು, ಅದಕ್ಕೆ ಯಾವುದೋ ಒಂದು ಶಾಶ್ವತವಾಗಿರತಕ್ಕಂಥ ಪರಿಹಾರವನ್ನು ಕಲ್ಪಿಸಿ ಅಂತೇಳಿ ಒಂದು ಬೇಡಿಕೆಗಳಿದೆ. ಎಲ್ಲವನ್ನು ಕೂಡ ಸಿಎಂ ಸಿದ್ದರಾಮಯ್ಯನವರು ಈಡೇರ್ತಾರೆ ಅಂತ ಹೇಳಿ ನೋಡ್ಬೇಕಾಗುತ್ತೆ ಇಲ್ಲಿ ಪ್ರಣುತ್. ರೈಟ್, ಥ್ಯಾಂಕ್ ಯು ರೂಪೇಶ್ ಮಾಹಿತಿಗೆ.